ಅಣ್ಣಂಗೆ ಸೆಕೆಂಡ್ ಕೊಡು. ಗುಡ್ ಗರ್ಲ್. ಅಕ್ಕ ಜಾಲಿ ಸ್ಟೈಲು. ಅವ್ನು ಏರ್ ಕಟ್ ನೋಡಲ್ಲಿ ಸ್ವಲ್ಪ ಸೈಡಲ್ಲಿ ನೋಡಲ್ಲಿ. ಅಡ್ರೆಸ್ಸು ಹೇಳೋ ನಮ್ಗೊಂಚೂರು. ನಮ್ಮ ಅಡ್ಡಿಗೆ ಬಂದಿದ್ದೀವಿ, ನಮ್ಮ ಪಾನಿಪುರಿ ಅಡ್ಡ. ಬನ್ನಿ ಗಾಯ್ಸ್, ಊರು ಸುತ್ತುವ ಕಾರ್ಯಕ್ರಮವನ್ನು ನಮ್ಮಮ್ಮ ಹಮ್ಮಿಕೊಂಡಿದ್ದಾರೆ. ಇವಾಗ ಮನೆ ಡ್ಯೂಟಿ ಮಾಡಬೇಕು, ನಾವು ಸಂಸಾರ ಮಾಡಬೇಕು ಗೈಸ್, ಇಲ್ಲಾಂದರೆ ಆಗಲ್ಲ. ಅದಕ್ಕೆ ಸ್ವಲ್ಪ ಊರು ಸುತ್ತೋ ಕಾರ್ಯಕ್ರಮ ಇದೆ. ಊರೆಲ್ಲ ಕೆಲಸ ಇದೆ, ಅಕ್ಕಿ ಬೀಸ್ಕೊಂಡ್ಬರ್ಬೇಕು. ನಮ್ಮ ಕಡೆ ಸುತ್ತಮುತ್ತದಲ್ಲಿ ಮಿಲ್ ಇಲ್ಲ, ಹೋಗಿ ಬೀಸ್ಕೊಂಡೇ ಬರಬೇಕು. ಹೋಗ್ತೀವಿ, ಯಾಕಂದರೆ ಇನ್ಸ್ಟೆಂಟು ಅಕ್ಕಿ ಇಟ್ಕೊಂಬಂದ್ರೆ ನಮ್ಗೆ ಸಾಲಲ್ಲ. ಹಾಗಾಗಿ ಬೀಸುವ ಕಾರ್ಯಕ್ರಮ, ಆಮೇಲೆ ಸ್ವಲ್ಪ ತಿನ್ನುವ ಕಾರ್ಯಕ್ರಮ. ನಮ್ಮ ಅಡ್ಡ ತೋರಿಸ್ತೀನಿ ಬನ್ನಿ ನಿಮಗೆ. ಕೆಲವ್ರಿಗೆ ನಮ್ಮ ಅಡ್ಡ ಯಾವುದಂತ ಗೊತ್ತಿಲ್ಲಲ್ಲ, ಈ ತೋರಿಸ್ತೀನಿ ಬನ್ನಿ. ನಮ್ಮ ಅಡ್ಡಕ್ಕೆ ಹೋಗೋಣ, ತುಂಬ ದಿನ ಆಯಿತು. ನಾವು ಮಧ್ಯಾಹ್ನ ಊಟ ಮಾಡಿಲ್ಲ ಗಾಯ್ಸ್, ನಮ್ಮಮ್ಮ ನಂಗೆ ಊಟ ಹಾಕಿಲ್ಲ ಗಾಯ್ಸ್. ಇದೇನೇ ಹೇಳೋದು, ವರ್ಡ್ಸ್ ಕುಡ್ದಿ ಅಷ್ಟೇ. ಕುಡಿಯೋದು ತಿನ್ನೋದು ಒಟ್ನಲ್ಲಿ ಬಾಡಿಗೆ ಹೋಯ್ತಾ. ಒಂದು ಬಾಳೆಹಣ್ಣು ಕೊಟ್ಟೆ, ಓಟ್ಸ್ ಕೊಟ್ಟೆ, ಮತ್ತೆ ಇನ್ನೇನು ಬೇಕು. ಇವಾಗ ಟೀ ಕೊಟ್ಟೆ, 4 ಗಂಟೆ ಟೈಮು. ಎಷ್ಟೊತ್ತಿಗೆ ಬರ್ತೀವಿ ಇನ್ನೂ ಗೊತ್ತಿಲ್ಲ. ಓಟ್ಸ್ ಕೊಟ್ಬಿಟ್ಟು ಇವಾಗ ನನ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಬನ್ನಿ ಹೋಗೋಣ. ನಮ್ಮಮ್ಮ ಏನೇನು ಮಾಡ್ತಾರೆ, ಏನೇನು ಕೀಸ್ ದಬಾಕ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಗಾಯ್ಸ್. ಗುಜರಿ ಐಟಮ್ ಇದೆ. ಬಿಸಿಲೆಲ್ಲ ಇಳಿದ್ಮೇಲೆ ಹೋಗೋಣ ಅಂತ. ಏನು ಬಿಸಿಲು ಯವ್ವಾ, ಅದಕ್ಕೆ ಬಿಸಿಲು ಕಮ್ಮಿ ಆದ್ಮೇಲೆ ಹೋಗ್ತಾ ಇದೀವಿ ಗಾಯ್ಸ್. ಹೇಳು, ಏನೋ ಡೈಲಾಗ್ ಹೊಡಿತಾ ಇದೆಯಾ ಹೇಳು. ಸ್ಕೂಲ್ಗೆ ಹೋಗಿ ಬಂದ ಅಂತಂದೆ, ನೀನೇನಂದ್ಯೋ? ಸ್ಕೂಲ್ಗೆ ಹೋಗಿ ಬಂದೆ ಅಂದೆ. ನೀವು ಮಿಸ್ ಚೆನ್ನಾಗಿದ್ದಾರ ಅಂತ ಕೇಳಿದೆ. ಚೆನ್ನಾಗಿದ್ದಾರೆ ತಾನೆ. ಅವ್ರ ಮಿಸ್ ಕಟ್ಕೊಂಡು ನಿನಗೇನು? ಹಂಗೆ ಮಿಸ್ ಚೆನ್ನಾಗಿದ್ದಾರ ಅಂದ್ರೆ ಡಬಲ್ ಮೀನಿಂಗು. ಮಿಸ್ ಚೆನ್ನಾಗಿದ್ದಾರೆ ಅಪ್ಪಾ, ಆ ಮಕ್ಳಿಗಿದೆ ಹೇಳ್ಕೊಡು ಮಮ್ಮಿ. ಮಿಸ್ ಚೆನ್ನಾಗಿ, ನೀವು ಮಿಸ್ ಚೆನ್ನಾಗಿದ್ದಾರೇ ಕೊಡ್ತಾರೆ ಏಟು ಸರ್ರಿಗೆಲ್ಲ. ನಿಮ್ಮ ಮಿಸ್ಸು, ನಿಮ್ಮ ಮಿಸ್ ಹೆಸ್ರೇನ? ನಿಮ್ಮ ಮಿಸ್ ಹೆಸರು ನೋಡ್ದ ಹುಡುಗಿ, ಲೇಡೀಸ್ ಮಿಸ್. ಅದಕ್ಕೆ ನಾನು ಮಾಸ್ಟ್ರು ಚೆನ್ನಾಗಿದ್ದಾರೆ ಅಂತ ಕೇಳಲಿಲ್ಲ. ಸಾಮಾನ್ಯ ಕ್ಲಾಸ್ ಟೀಚರ್ಸು ಲೇಡೀಸ್. ಬಾಯ್ ಕಣೋ. ಕಿವೇನಕ್ಕೂ ಚುಚ್ಕೊಂಡಿರೋದು ನಾನು? ಒಂದೇ ಚುಚ್ಕೊಂಡಿರೋದು, 2 ಚುಚ್ಕೊಂಡಿಲ್ಲ. ನನ್ನಿಷ್ಟಾನೋ ಸ್ಟೈಲಾ? ಸ್ಟೈಲು. ಅವ್ನು ಏರ್ ಕಟ್ ನೋಡಲ್ಲಿ ಸ್ವಲ್ಪ ಸೈಡಲ್ಲಿ ನೋಡಲ್ಲಿ. ಅಡ್ರೆಸ್ಸು ಹೇಳೋ ನಮ್ಗೊಂಚೂರು. ನೆಕ್ಸ್ಟ್ ಅಲ್ಲಿ ಮಾಡ್ತೀನಿ, ಅವ್ರ ಅಂಗಡಿ ಪಕ್ಕ. ಹಾಗಾದ್ರೆ ನೆಕ್ಸ್ಟ್ ನೀನು ಇಲ್ಲೇ RT ನಗರ ಬೇಡ, ಕ್ಯಾನ್ಸಲ್, ಇಲ್ಲೇ ಮಾಡಿಸ್ತೀನಿ. ಲೈನ್ ಹಾಕಿಸ್ಬಿಟ್ಟು ತಲೆಗೆ ಹೋಗೋಣ. ಅದೇನದು ಮೈನಸ್ ಆದ ಹೆಸರು ಗೀಟ. ಸುಮ್ಮನೆ ಏನೋ ಗೀಟ್ ಅಣ್ಣ ಕುಯ್ಕೊಂಬಿಟ್ಟಿಯ ಮಧ್ಯಕ್ಕೆ. ಬಯಲ್ವನ್ನ ಸ್ಕೂಲಲ್ಲಿ ಹಿಂಗೆ ಎಷ್ಟು ಮಾಡ್ಕೊಂಡ್ರೆ ನೀನೇ ದೊಡ್ಡ ರೌಡಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಲಾಸ್ಟ್, ಸೆಕೆಂಡ್ ಇಂದ ಇಲ್ಲ. ಓಹೋ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಶೋಕಿ ಮಾಡ್ಬೋದಾ? ಆಮೇಲೆ ತಿಕ್ಕದ್ಮೇಲೆ ಟೀಚರು. ವೆರಿ ಗುಡ್. ಲೈನಲ್ಲಿ ನಿಲ್ಲಿಸ್ತಾರೆ. ನಿಂತ್ಕೊಳ್ಳೋ. ಡ್ಯಾನ್ಸ್ ಆಡ್ತಾವನೆ ಅವನು. ಅಯ್ಯೋ ಭಗವಂತ, ಓಲಿ ಬಿಡು. ನಿಮ್ಗೆ ಚೆನ್ನಾಗಿದೆ ತಾನೆ. ಪಾಪಮ್ಮ ಗೋಳಿಕಂತೀನಮ್ಮ ಅವನ್ನ. ಲೇ ಅಪ್ಪು ಬಾಯ್ ಹೇಳು. ಬಾಯ್ ಹಾಯ್. ಅವಳ ಹತ್ರ ಕೆಂಚಿ ಸೆಕೆಂಡ್ ಕೊಡು. ಅಣ್ಣಂಗೆ ಸೆಕೆಂಡ್ ಕೊಡು. ಗುಡ್ ಗರ್ಲ್. ಅಕ್ಕ ಕೊಡು, ಹಾಕಿ ಕೊಡು. ರಿಟರ್ನ್ ಕೊಡು ಬಂಗಾರ. ಬಂಗಾರ ಕೊಡು. ಕೆಂಚಿ, ಕೆಂಚಿ ಮಕ ಮೂತಿ ಎಲ್ಲ ಮಣ್ಣು ಮಾಡ್ಕೊ ಬಂದಿದ್ಯಲ್ಲೇವಾ? ಎಲ್ಲಿ ಹೋಗಿದ್ಯೆ? ಮಣ್ಕೆರ್ದು ಮಲಗಿದ್ಯಾ ಬಿಸಿಲಿಗೆ? ಕೊಡೆ ಕೆಂಚಿ ಸೆಕೆಂಡ್. ಕೆಂಚಲಕ್ಷ್ಮಿ, ನಮ್ಮನೆ ಮುದ್ದು ಕೆಂಚಲಕ್ಷ್ಮಿ ನೋಡೋಣ. ಕೊಡೋ, ಕೇಳು. ಸೆಕೆಂಡನ್ನು ವಾ. ಚಾಕ್ಲೇಟು? ನೈಟ್ ಚಾಕ್ಲೇಟ್ ಹಾಕ್ತಾರ ನೀನಾದ್ರು? ಬಿರಿಯಾನಿ ಕೊಡ್ಬೇಕಪ್ಪ ನೀವು. ಬಿರಿಯಾನಿ ಹಾಕ್ಬೇಕು ಅವನಿಗೆ. ಚಾಕ್ಲೇಟ್ ಕೊಟ್ರೆ ಅಪ್ಪು ನಾಳೆ ಬರ್ಡೇನಾ ನಿಂದು? ಹ್ಯಾಪಿ ಬರ್ಡೇ ಅಪ್ಪು. ಎಷ್ಟೋ ವಯಸ್ಸು ನಿಂಗೆ? ಎಷ್ಟು ಇಯರ್ಸ್ ನಿಂಗೆ? 6 ಇಯರ್ಸಾ? 7 ಇಯರ್ಸು. 7 ವರ್ಷಕ್ಕಿದ್ದ ಅವಾಗ್ಬಿಟ್ಟೇನು? ಏನೋ ಮಾಡಿದೆ 7 ಇಯರ್ಸಲ್ಲಿ? ಏನೇನೋ ಮಾಡಿದೆ ಹೇಳೋ. ನಿಮ್ಮ ಅಕ್ಕಂಗೆ ಕೊಡ್ದ 7 ವರ್ಷದಲ್ಲಿ? ಚೆನ್ನಾಗಿ ಕೊಡ್ದ ನಿಮ್ಮ ಅಕ್ಕಂಗೆ? ಅಮ್ಮನ ಹತ್ರ ಒದೆ ತಿಂದ? ಆಮೇಲೆ ಏನು ಮಾಡಿದೆ ಹೇಳು. ಎಷ್ಟು ಮೆಡಲ್ಲು, ಎಷ್ಟು ಟ್ರಾಫಿ ತಗೊಂಡಿದ್ಯಾ ಸ್ಕೂಲಲ್ಲಿ? 3 ಮೆಡಲ್ಲಾ? ಅಷ್ಟೇನಾ?
ಹಾಂ 4 ಟ್ರೋಫಿ 3 ಮೆಡಲ್ಲು 4 ಟ್ರೋಫಿ ತೆಗ್ದಿದ್ದಾನಂತೆ 7 ವರ್ಷದಲ್ಲಿ. ಅವ್ನು ನಾಳೆ ಬರ್ತಾನಂತೆ. ನಾಳೆ ಬರ್ತಡೆ ಬಟ್ಟೆ ತಗೊಂಡ ಏನೆಲ್ಲ ಅಡಿಗೆ ಮಾಡ್ಬಿಡೋದು ಕಣೆ. ಹ್ಞೂ ನಾನು ಅಡಿಗೆ ಇಲ್ಲ. ಓ ಅದಕ್ಕಾನು ಕಟಿಂಗು ಕಳ್ಳಾಲೇ ಕಿಲಾಡಿ ಕಣ್ಣಲ್ಲ ನೀನು. ಬಾರಿ ಕಿಲಾಡಿ ಇದೆಯಲ್ಲೇ ನೀನ್ಲೇ ಅಪ್ಪು. ಬ್ಯಾಕ್ ಟು ಬ್ಯಾಕ್. ನೆಕ್ಸ್ಟ್ ಮಿಥುನ್ದು ನಾಡಿದ್ದು, ಹ್ಮ್ ಇವಂದು ನಾಳಿಂದ. ಬಿಲ್ಡಿಂಗ್ ಅವರೆಲ್ಲ ಅಡಿಗೆ ಮಾಡ್ಬಿಡ್ರಿ. ಯಾರು ಅಡಿಗೆ ಫುಲ್ ಬಿಲ್ಡಿಂಗ್ ಅವರದೆಲ್ಲ ಬರ್ತಡೆ ಐತೆ. ಮಿಥುನ್ದು 5, ನಿಮ್ಮ ಅಮ್ಮಂದು ಅದ್ರ ನಾಡಿದ್ದ. ಇನ್ಯಾರ್ದಿದೆ? ಯಾರ್ದೋ ಇದೇ ಕಡೆ 3 ಬಿಲ್ಡಿಂಗ್ ಅಲ್ಲಿ ನೋ ಅಡಿಗೆ ನಾಳೆಯಿಂದ. ಏನೇನಮ್ಮ ಕೆಲಸ ಗುಜ್ರಿಗೆ ಹಾಕ್ಬೇಕಂತೆ ನೋಡಿ. ಗುಜ್ರಿ ಹತ್ಕೊಂಡ್ ಬಂದವ್ರೆ. ಅಕ್ಕಿ ಬೀಸ್ಬೇಕಂತೆ. ಅಪ್ಪ ಎಷ್ಟು ಕೆಜಿ ಎತ್ಕೊಂಡು ಹೋಗೋರು ಗೊತ್ತಾ? ಕಾಸು ಕೊಡು ನನಗೆ ಮನೆಗೆ ಅದು ಹಣ್ಣು ತಂದು ಕೊಡಲ್ಲ ಅಂತ ವಜಾ ಮಾಡಿಬಿಟ್ರು. ಎಷ್ಟಿತ್ತು. ನಾನೇ ಹಾಕತ್ತೀನಿ ಹೋಗು, ನನ್ನ ಮಗಳಿಗೆ ಗಾಡಿ ಓಡಿಸ್ತಾಳೆ ಅಂತ ಸೇವ್ ಮಾಡಿದ್ದೀನಿ. ಒಂದು 30 ರೂಪಾಯಿನ ಬರ್ಬೋದು. 20 ಮಾಡಿ ಬರ್ತದೆ. ಬರಲಿ. ಓಕೆ ಬನ್ನಿ ಹೋಗೋಣ. ಅಡ್ಡ ಗಾಯ್ಸ್, ವಿಜಯನಗರ RPC ಲೇಔಟು ನಮ್ಮ ಅಡ್ಡ. ಆ್ಯಕ್ಚುಲಿ ನಾನು ಬೆಳೆದಿದ್ದು, ಆಟ ಆಡಿದ್ದು, ನನ್ನ ಸ್ಕೂಲು ಎಲ್ಲ ಇಲ್ಲೇ ಇರೋದು. ನಾವು ಗುಜ್ರಿ ಅಂಗಡಿನೂ ಇಲ್ಲೇ ಇರೋದು. ನಮ್ದಲ್ಲ ಅಂದೆ, ನಾವು ಗುಜ್ರಿ ಹಾಕೋ ಅಂಗಡಿ. ಒಳ್ಳೆ ದುಡ್ಡು ಕೊಡ್ತಾರೆ. ನೋಡೋಣ ಇದಕ್ಕೆ ಎಷ್ಟು ಬರುತ್ತೆ ಅಂತ. ತುಂಬ ಟೈಮಿಂದ ಇಲ್ಲೇ ತಗೊಳ್ಳೋದು ನಾವು ಗುಜ್ರಿ ಇಲ್ಲೇ ಹಾಕೋ. ನೋಡಿ ಗಾಯ್ಸ್, 60 ರೂಪಾಯಿ ಬಂತು ಗಾಯ್ಸ್. 60 ರೂಪೀಸ್ ಕಮ್ಮಿಂಗ್. 30 ರೂಪಾಯಿ ಅಂದ್ಕೊಂಡೆ, 60 ರೂಪಾಯಿ ಬಂತು. ಡಬಲ್ ಬಂತು. ಓಕೆ ಬನ್ನಿ ಗಾಯ್ಸ್, ಇವಾಗ ಕಿಟ್ ಬೀಸುವ ಕಾರ್ಯಕ್ರಮ. ನಮ್ಮ ಅಜ್ಜಿ ಕೊಟ್ಟಿದ್ದ ಅಕ್ಕಿ ಇವಾಗ ಬೀಸ್ತಾವ್ರೆ ನಮ್ಮಮ್ಮ. ಇಲ್ಲ, ಇದು ನಮ್ಮ ವಿಜಯನಗರಲ್ಲೇ ಬೀಸ್ಬಿಟ್ಟು ಹೋಯ್ತಾರಲ್ಲ. ಆಯ್ತನಮ್ಮ, ನಿಮ್ಮ ಅಜ್ಜಿ ಕೊಟ್ಟಿದ್ದ ಅಕ್ಕಿಲಿ ಬೀಸಿರೋದು ಇವತ್ತು 10 ರೂಪಾಯಿ ಬೀಸಕ್ಕೆ. 10 ರೂಪಾಯಿ ಬೀಸಕ್ಕೆ. ಎಷ್ಟು ಕೆಜಿ ಇತ್ತು? 4 kg. 4 kg 10 ರೂಪಾಯಿ ಬೀಸಕ್ಕೆ. ಪರವಾಗಿಲ್ಲ ಗೊತ್ತಾ ಇಲ್ಲಿ. ನೋಡಿ ಗಾಯ್ಸ್, 2 ಕೆಲಸ ಆಯ್ತು. ಗುಜ್ರಿ ಕೆಲಸ, ಅಕ್ಕಿ ಬೀಸೋ ಕೆಲಸ. ಅಲ್ಲಿಂದ ತೆಗೆದು ದುಡ್ಡು ನಾವೇ ಕೈಯಿಂದ ಹಾಕಿಲ್ಲ, ಗುಜರಿಯಿಂದ ತೆಗೆದು 10 ರೂಪಾಯಿ ಹಾಕಿದ್ವಿ. ಲಾಸ್ ಇಲ್ಲ, ಲಾಸ್. ನಮ್ಮ ಅಡ್ಡಿಗೆ ಬಂದಿದ್ದೀವಿ. ನಮ್ಮ ಪಾನಿಪುರಿ ಅಡ್ಡ, RPC ಲೇಔಟು. ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ನಾವು ಪಾನಿಪುರಿ ಇಲ್ಲೇ ತಿನ್ನೋದು. ಎಷ್ಟು ವರ್ಷದಿಂದ ತಿಂತಾ ಇದೆಯಾ? ನಾನು ಮದುವೆ ಆದಾಗಿಲ್ಲ ಅಂದ್ರೆ 31 ವರ್ಷ ಆಯ್ತು. 31 ವರ್ಷದಿಂದ ಪಾನಿಪುರಿ ವರ್ಷ ಆದ್ಮೇಲೆ ತಿನ್ಸಕ್ ಶುರು ಮಾಡಿದ್ವಿ. ಚಿಕ್ಕವಳೆಲ್ಲ ಪುರಿ ತಿಂತಾ ಇದೆ, ಡುಬ್ಬೆ ಪುರಿಗಳು, ಕಡಲೆ ಪುರಿ ಆ ತರ ತಿಂತಾ ಇದೆ. ಆಮೇಲೆ ಒಂಚೂರು ಚೂರು ಬೈಟು ತಿಂತದೆ. ಆಮೇಲೆ ಇವಾಗ ಫುಲ್ ಪ್ಲೇಟ್ ಹೊಡಿತೀವಿ, 2 ಪ್ಲೇಟ್. ಸೊ RPC ಲೇಔಟ್ ನಿಮಗೆ ಗೊತ್ತಿರುತ್ತೆ. ಇದು RPC ಲೇಔಟ್, ಇದು ಮೋರಿ ಮೇಲೆ ಇರೋ ಪಾನಿಪುರಿ ಅಂಗಡಿ. ಮೊದ್ಲು ಹಿಂಗೆ ಇರ್ಲಿಲ್ಲ, ಈಗಿಲ್ಲ. ಬಟ್ ಅವಾಗ ಇಲ್ಲಿ ಇತ್ತು. ಬಟ್ ಇದು ನಮ್ಮ ಅಡ್ಡ, ನಮ್ಮ ಪಾನಿಪುರಿ ಫೇವ್ರೇಟ್ ಅಡ್ಡ. RPC ಲೇಔಟಲ್ಲಿ ಇರೋರು ಗೊತ್ತಿರುತ್ತೆ. ನನಗೆ ಯಾರೋ ಮೊನ್ನೆ ಮೆಸೇಜ್ ಮಾಡಿದ್ರು, ಈ ಬಿಲ್ಡಿಂಗ್ ಪಕ್ಕದಲ್ಲಿರೋರು ಯಾರೋ ನಮ್ಮನ್ನು ನೋಡಿದ್ರಂತೆ ಲಾಸ್ಟ್ ಟೈಮ್ ಬಂದಾಗ. ನಮಗೆ ಕಮೆಂಟ್ ಹಾಕಿದ್ರು, ನಮ್ದು ಇದೆ ಅಡ್ಡ ಅಂತ ಅಂದ್ರು. ನಾನು ಓಕೆ, ಅವಾಗ ಕೈ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೆ. ಎಷ್ಟು ದೂರ ಬರ್ತೀವಿ ನೋಡಮ್ಮ ನಾವು. ನಾವು RPC ಲೇಔಟ್, ಯಾಕಂದ್ರೆ ನಾನು ಬೆಳೆದಿದ್ದೆಲ್ಲ, ಆಟ ಆಡಿದ್ದು ಎಲ್ಲ ಇದೇ ಏರಿಯಾನೇ. ನಾನು ದಿಸ್ ಇಸ್ ಅವರ್ ಓಲ್ಡ್ ಅಡ್ಡ. ನಾವಿದ್ದಿದ್ದು ಫಸ್ಟ್ ಇಲ್ಲಿ ಬಾಪೂಜಿ ನಗರ RPC ಲೇಔಟಲ್ಲಿ, ಕವಿಕಾ ಲೇಔಟು, ಇದೇ ಸರೌಂಡಿಂಗಲ್ಲಿ ಇದ್ವಿ. ಆಮೇಲೆ ನಾವು ಶಿಫ್ಟ್ ಆಗಿರೋದು ಬೇರೆ ಏರಿಯಾಗೆ. ಇದೆಲ್ಲ ನಮ್ಮ ಅಡ್ಡ. ಬಟ್ ಏನೇ ಬೇಕು, ನನಗೇನೇ ಐಟಮ್ ಬೇಕು, ಏನಾದ್ರು ತಿನ್ಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋದು. ಬಿಕಾಸ್ ನನಗೆ ಸೆಟ್ ಆಗಲ್ಲ, ನನಗೆ ಇಲ್ಲೇ ಎಳಗಿತ್ತೆಲ್ಲ. ಬೇಡಪ್ಪ, ಹಿಂಗ್ ಹಿಡ್ಕೋತೀನಿ. ಬೇಡ, ಬಾರ ಇಲ್ಲ ನೋಡಿ, ಹಿಂಗ್ ಹಿಡ್ಕೋಬೋದು ಅಷ್ಟೇ. ಫುಲ್ ಕೈ ತಿರ್ಗಲ್ಲ. ಯಾವಾಗ ತಿರ್ಗಿಸ್ಕೊತೀವಿ? ಯಾವಾಗ ತಿರುಗ್ತಾರೋ, ಅದು ಯಾವಾಗ ತಿರುಗಿಸ್ತಾರೋ, ನಾನೇ ಯಾವಾಗ ಮಕಡೆ ತಿರ್ಕೋತೀನೋ ಗೊತ್ತಿಲ್ಲ. ತಿನ್ನು ನೆಮ್ಮದಿಯಾಗಿ. ಬೇಡ ನಾನು ಹಿಡ್ಕೋತೀನಿ, ತಿನ್ನು. ಎಸ್ ತಿನ್ನು. ಬಿಸಿ ಬಿಸಿ ಖಾರ ಖಾರ, ಎಣ್ಣೆ ಜಾಲಿ ಗಾಳಿ ಎಲ್ಲ ಗಾಳಿ ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು. ಮಧ್ಯಾಹ್ನ ಊಟ ಹಾಕಿಲ್ವಲ್ಲ, ಅದಕ್ಕೆ ಬೆಳ್ಪುರಿ ತಿಂತಾ ಇರೋದು. ಪಾನಿಪುರಿ ಆಗ್ಲೇ 2ನೇ ಪ್ಲೇಟು. ಅನ್ಕೊಳ್ಳಿ. ಅಮ್ಮ ಸ್ವಲ್ಪ ತರಕಾರಿ ತಗೊಳಕ್ ಹೋಗೋರೆ. ಟೊಮೊಟೊ 14 ರೂಪಾಯಿ ಅಂತೆ. ಸೊಪ್ಪೆಲ್ಲ 10 ರೂಪಾಯಿ ಇರುತ್ತಿಲ್ಲ. ಅದಕ್ಕೇನೆ ಏನೇನು ಬೇಕೋ ತಗೊಬಿಡು ಅಂತ ನಿಲ್ಸಿದೀನಿ. ತಿಂದಾಯ್ತು, ತಗೊಂಡೋಗು. ಉಂಡು ಹೋದ ಕೊಂಡು ಹೋದ ನಮ್ದು ಕತೆಗಳು ಯಾವಾಗ್ಲೂ. ಈ ಅಮ್ಮಂದ್ರನ್ನ ಕರ್ಕೊಂಬಂದ್ಬಿಟ್ರೆ ಇದೇನೆ. ಸೊಪ್ಪು ತಗೋಬೇಕು, ಟೊಮೆಟೊ ತಗೋಬೇಕು, ಈರುಳ್ಳಿ ತಗೋಬೇಕು. ತಗೊಳ್ಳಿ ಬಿಡಿ ಕಾಯಿಸುವಲ್ಲಿ 14 ರೂಪಾಯಿ ಅಂತ ಟೊಮೆಟೊ ತಗೊಬರ್ರಿ. ನುಗ್ಗೆಕಾಯಿ 10 ರೂಪಾಯಿಗೆ ಸಿಕ್ತು. ನಾನು ಮೊನ್ನೆ ಕೇಳಿ, ಆಕ್ಚುಲಿ 15 ರುಪೀಸು 10 ರುಪೀಸಿಗೆ ಸಿಕ್ತು. ಸಿಂಗಲ್ 10 ರೂಪಾಯಿ. ಸಿಂಗಲ್ 10 ರೂಪಾಯಾ? ಅದೇ ನಾನು ಮೊನ್ನೆ ಕೇಳಿದ್ 15 ರೂಪಾಯಿ ಇತ್ತು. ಸೊಪ್ಪು, ಟೊಮೆಟೊ ಎಲ್ಲರೂ ಯಾವ ಸೊಪ್ಪು ತಗೊಂಡ್ರು 20 ರೂಪಾಯಿ ಕಟ್ಟಿ. 20 ಆಯ್ತಾ? 10 ರೂಪಾಯಿ ಅನ್ಕೊಂಡೆ. ಟೊಮೆಟೊ 2 kg.
ಓಕೆ. ಟೊಮೊಟೊ 14 ರೂಪಾಯಿ. ಚೆನ್ನಾಗಿದೆ ಟೊಮೊಟೊ. ಎಲ್ಲ ಚೆನ್ನಾಗಿದೆ. ಒಂದು ಬಾಳೆಕಾಯಿ ತಗೊಂಡೆ ಪಲ್ಯ ಮಾಡೋಣ ಅಂತ. ಒಳ್ಳೇದು ಆರೋಗ್ಯಕ್ಕೆ. ಪಲ್ಯ ಮಾಡಿ ತೋರಿಸ್ತೀನಿ, ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು. ಓಕೆ ಬನ್ನಿ ಹೋಗೋಣ. ಅಮ್ಮ ಅಕ್ಕ ಎಲ್ಲ ಊರು ತಿರ್ಕೊಂಬಂದ್ರಾ? ಮಕ್ಕಳೆಲ್ಲ ಇಲ್ಲಿ ಕುಂತಿದ್ದೀರಾ? ಮಕ್ಕಳೆಲ್ಲ ಇಲ್ಲಿ ಜಾಲಿನಾ? ಅಮ್ಮ ಅಕ್ಕ ಎಲ್ಲ ಮನೇಲಿ ಅಂದರೆ ಏನು ಚರಿ? ಚರಿ ಹಾಯ್ ಚರಿ. ಮಿಯಾ ಅಂದ್ಲು ಕಣಮ್ಮ, ಈ ಮಿಯಾ ಅನ್ನಲ್ಲ. ಅಮ್ಮ ಅಮ್ಮ ಶಾಪಿಂಗ್ ಹೋಗಿಲ್ಲ ಮಗರು ನಿಮ್ಮೆಲ್ಲ ಬಿಟ್ಟು. ನುಗ್ಗೆಕಾಯಿ ತಂದಿದ್ದೀನಿ ಶಾಪಿಂಗ್ ಅಂತೆ. ಬೇಬೆ ಹಾಯ್. ಕಳ್ಳ ನನ್ನ ಮಗನೇ. ಹಾಂ ನನಗೆ ಅಷ್ಟು 4 ಗಂಟೆಗೆ ಹೋಗಿದ್ದು, 6 ಕಾಲಕ್ಕೆ ಬಂದ್ವಿ ಮನೆಗೆ. ವಾ ಆ್ಯಕ್ಚುಲಿ ಇದೇ ವಿಡಿಯೋದಲ್ಲಿ ನಿಮ್ಗೇನೋ ಒಂದು ತೋರಿಸೋಣ ಅಂತ ಅಂದ್ಕೊಂಡು ಅದನ್ನು ವಿಡಿಯೋ ಮಾಡ್ತಾ 10 ನಿಮಿಷದ ವಿಡಿಯೋ ಆಗೋಗಿತ್ತು. ನಕ್ಕಿ ಸಾಕಾಯಿತು ನಮಗೆ. ನೀವು ನಗ್ತೀರಾ ಖಂಡಿತ. ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡ್ತೀನಿ ಅದನ್ನು. ಅಪ್ಪ ಸುಸ್ತಾಯ್ತು. ನೆಕ್ಸ್ಟ್ ಎಪಿಸೋಡ್ ನೋಡಿ, ಸಾಕಾತ್ ಮಜಾ ಇರುತ್ತೆ. ಪ್ಲೀಸ್ ಸಿಗೋಣ ವಿಡಿಯೋಲಿ. ಟಾಟಾ. ಒಟ್ಟಿನಲ್ಲಿ ಒಂದೇ ಡ್ರೆಸ್ಸಲ್ಲಿ 3 ವಿಡಿಯೋ ಆಯ್ತು ಇವಾಗ. ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದೇ ದಿನ ಇಷ್ಟೊಂದು ಎಫರ್ಟ್ ಹಾಕ್ಬೇಕು ನೋಡಿ. ಯೂಟ್ಯೂಬರ್ ಅಂದರೆ ಮನ್ಸು ಮ್ಯಾಟ್ರ್, ಕೆಲಸ ಮ್ಯಾಟ್ರ್ ನಮಗೆ. ನೋಡಿ ಒಂದೇ ದಿನ ನಾವು ಎಷ್ಟು ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತೀವಿ. ಇರುತ್ತೆ ನಮ್ಗೆ, ಊರ್ತಿರ್ತೀವಿ. ಯೂಟ್ಯೂಬ್ ಕೆಲಸಗಳು ಅದರಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪೀಸ್ ಗಾಯ್ಸ್ ಸಿಗೋಣ ಇನ್ನೊಂದು ವಿಡಿಯೋಲಿ. ಟಾಟಾ.